ಬಾರಮ್ಮ ಪ್ಲೀಸ್ ಅವ್ರ ಹತ್ರ ಹೋಗೋಣ ಬಿಡ ಅವ್ರೇ ಆಗ್ಲಿಂದ ಅವನಿಗೋಸ್ಕರನೇ ಕಾಯ್ತಾ ಇದ್ದು ಬಾರಮ್ಮ ಪ್ಲೀಸ್ ಮುಟ್ಬೇಕು ಅವ್ರ ಕಾಲ್ ನಮಸ್ಕಾರ ಮಾಡ್ಕೊ ಬಾರಮ್ಮ ಬಾರಮ್ಮ ಅಲ್ಲಿಂದ ಇಲ್ಲೆಲ್ಲ ಅಕ್ಕ ಒಂಚೂರು ಅಕ್ಕ ಸ್ವಲ್ಪ ಹಿಂದೆ ಪ್ರಾಬ್ಲಮ್ಸ್ ಹೇಳ್ಕೊಳ್ಳಿ, ಸ್ವಲ್ಪ ಕ್ರಾಸ್ ಆಗಿ ಎಲ್ಲರಿಗೂ ಸಿಗ್ಬೇಕಲ್ವಾ. ಅಮ್ಮ ಅವರು ಏನ್ ಗೊತ್ತಾ, ಈಗ ಹುಡುಗಿ ಎಷ್ಟು ವರ್ಷ? 13 ವರ್ಷ ಕಾಯ್ತಾರೆ, 13 ನಿಮಿಷ ಕಾಯಲ್ಲ. ಏನ್ ಮಾಡಕ್ಕಾಗಲ್ಲ ನಾವು. ನಾವೆಲ್ಲ ಹೇಳ್ತಾ ಮಾತಾಡಿ ಏನ್ ಮಾಡಿ ಅಂತ ಬೈಗ ಹಂಗೂ ನೋಡ್ಬೇಕು, ಕಾಯಬೇಕಪ್ಪ. ಅವ್ರು 13 ವರ್ಷ ಕಾಯ್ತಾರೆ, ಇಲ್ಲಿ ಕಾಯಲ್ಲ. ಪುಸ್ಕಟ್ಟೆ ಅಂತ ಗೊತ್ತಾಗುತ್ತಲ್ಲ, ಅದೇ ನನಗೊಂದು ಆಡ್ತಾರೆ. ಹುಷಾರ್ ಮಗಡ ಬಂದಿಲ್ಲ, ಅವರು ಸುಮ್ಮನೆ ಬರ್ತಾರೆ. ಸ್ವಲ್ಪ ಸೈಡ್ ನನಗೆ 11 ವರ್ಷ ಆಗಿದೆ ಸರ್. ಎಲ್ಲಾ ಕಡೆನೂ ಆಸ್ಪತ್ರೆ ಏನಾಗಿ ಸ್ವಂತ ನೋವು ಸರ್. ಇಲ್ಲೋಣಮ್ಮ, ಇಲ್ಲೇ ಇರೋಣಮ್ಮ, ಹುಷಾರಾಗಿರೋಣಮ್ಮ. ಅಂತರ ಹಾಕೊಂಡು ಮನೆ ನೋಡಿ. ಯಾರಿಗೆ ಸೊಂಟ ಅಂತೀರಿ, ಕಾಲು ನೋವು, ಕೈ ನೋವು ಅಂತೀರಿ, ಮಕ್ಕಳು ಅಂತಿಲ್ಲ ಅಂತಂದ್ರೆ ಕೇಳಿಸ್ಕೊಳ್ಳಿ ಮಾತಾಡ್ಬೇಡಿ. ಹೆಣ್ಮಕ್ಳು ಇದು ಒಂದೇ ಮಾಡ್ಬಿಡ್ತೀನಿ. ಹೆಣ್ಮಕ್ಳು ಹೆಣ್ಮಕ್ಳು ಜಾಸ್ತಿ ಗಂಟೆ ಮಾಡ್ತಾನ. ಇಲ್ಲ ರೀ, ಯಾವ ಮಗು ಮಾತಾಡ್ತಿಲ್ಲ, ಯಾವ ಮನೆಗೆ ಆರ್ಥಿಕವಾಗಿ ಹಿಂದೆ ಉಳಿದಿರ ಅಂತಕ್ಕಂಥದ್ದಿದ್ರೆ ನೋಡಿ, ಇಲ್ಲಿದೆ ಸಾಕ್ಷಿ ಕೇಳಿ. ಆರ್ಥಿಕವಾಗಿ ಯಾರು ಹಿಂದೆ ಉಳಿದಿರ ನಿಮ್ಮ ಮನೇಲಿ ವಾರಕ್ಕೊಮ್ಮೆ ಆಲೋನ ಮಾಡಿ. ದೇವರೇನ್ ತಿನ್ನಲ್ಲ, ಮಕ್ಕಳು ಆಗ್ತಿಲ್ಲ, ಮಕ್ಕಳು ಹುಷಾರಿಲ್ಲ, ಆಲೋನ ಮಾಡ್ತೀನಿ, ಸಮೃದ್ಧಿ ಆಗ್ತದೆ. ಮೊಸರನ್ನ ಮಾಡಿ ನಿಮ್ಮ ಮನೆ ಏಳಿಗೆ ಆಗ್ತದೆ. ಹಳೆಯರೆಲ್ಲ ಏನ್ ಮಾಡ್ತಾ ಗೊತ್ತಾ, ಅದೊಬ್ರು ಪ್ರಸಾದ ಮಾಡದಲ್ಲೇ ಮತ್ತೆ ತಿಂದಲೇ ಏನು ದೇವ್ರನ್ನ ಮುಟ್ಟಲ್ಲ ಅಂತ ಕೊಟ್ಟಿದ್ದಾರೆ ಗೊತ್ತಾ. ಏನು ಅಂತ ಮನೆ ಒಂದು ಫೋಟೋ ಕೇಳಮ್ಮ. ಜಾತಿ ಐತೆ ಬೇಡ, ಜಾತಿ ಮಾಡ್ಬಾರ್ದು. ಬಾಮ ಜಾತಿ ಮಾಡ್ಬಾರ್ದು. ಪಾಪ ಬೈಲೆ ಬಾರಮ್ಮ, ನಾಲ್ಕು ಸರಿ ಕದ ನಿಮ್ಮ ಪಾಪ ಕರ್ಗಮ್ಮ ಅಂತ ಬಾ ಬೈಲೆ ಟಿಪ್ಟರ ಏನಾಗಲ್ಲ. ಸರಿ ಆಗ್ತೀವಿ ಕದ. ಅಪ್ಪನ ಸರಿ, ಅಪ್ಪನ ಬಡಿ ಮಜಾ ಬೈ ಬಮ್ಮ. ಮಗೋಳತ್ತೆ ಅಂದ್ರೆ ಮನೆಗೆ ಆಲೋನ ಮಾಡಿ, ಮಸನ ಮಾಡಿ, ದೇವ್ರ ನಿವೇದನೆ ಮಾಡಿ. ಅಕ್ಕ ಬರೀ ಇದ್ದಂದು ಗೋರ್ಮೆಂಟ್ ತಿಂದು ಪಾನಿ ತಿಂದು ಮಗಿ ಹುಷಾರ ಮಾಡಬೇಡಿ. ಒಬ್ರು ನಾಡ ಕರಿಬೇಡಿ. ಮಾಡ್ತಾ ಓದ್ತಿ ಸ್ವಾಮಿ ನಂದೊಂದು ಪ್ರಶ್ನೆ. ಯಾವ್ರ ಸ್ವಾಮಿ ನಂದೊಂದು ಪ್ರಶ್ನೆ. ಯಾವ್ರ ಯಾವ್ರ ಬರ್ತೀನಿ ನೋಡ. ಏನೇನ ಒಳಿಕೋಗ ಬೇಕಂತ ಒಳಿಕೋಗ. ನನ್ನ ತಂಗಿ ಮಗ ನೋಡಿ, ನೀವೆಲ್ಲ ದೂರಿಂದ ಬಂದಿ ಅಂತಾರೆ. ನಮ್ಮ ತಂಗಿ ಮಗ ಅವ್ನ ಏನ್ ಮಾಡಿ ಜೀವನ ಮಾಡ್ತಾನೆ ಗೊತ್ತಾ? ಗೊತ್ತಿದ್ಯಾ? ಕಾವ್ಯ ಹೊಡೆದ ಕೆಲಸ ಮಾಡ್ತಾನೆ ನನ್ನ ತಂಗಿ. ನೋಡಿ ಕೂಲಿ ಮಾಡೋರು ಹೆಂಗಿದ್ದಾರೆ. ಅಲ್ಲ ಮಕ್ಕ ಬೋಂಡ್ ಆಗ್ತಾಳೆ, ನೀವೆಲ್ಲ ಬಂದಲ್ಲ ಬಿಲ್ಡಪ್ ಕೊಡ್ತಿರಲ್ಲ ಅಲ್ವಕ್ಕ. ನಮ್ಮ ಅಡುಗೆ ಮಾಡ್ತಾಳ, ಮಕ್ಕ ಪೇಪರ್ ಆಯ್ತಾನೆ. ನೀವೆಲ್ಲ ಕೈ ನೋವು ಸ್ವಾಮಿ ಮೊನ್ನೆ ಬಂದಿದ್ದೆ ಹುಷಾರಾಗಿಲ್ಲ ಅಂತ. ಕಸ ಹೊಡೀರಿ, ಹುಷಾರಾಗ್ತದೆ. ಅದು ಬಿಡಿ ನೋಡಿ, ಮಗು ಹುಷಾರಾಯ್ತಂತ ತಿಪ್ಪು ಮಗು ಹೆಂಗೆ ಹೊಡೆಗೆ ಹೆಂಗೆ ಹುಷಾರಾಯ್ತಂತೆ, ಎಷ್ಟು ಖುಷಿ ಆಗ್ತದೆ. ಇರ್ರಿ ಒಬ್ಬ ನಿಮಿಷ ಒಬ್ಬೊಬ್ರಿಗೆ ನಾನು ಹೇಳ್ತಾ ಇರ್ತೀನಿ ನೋಡಿ, ತಾಯಿಯನ್ನು ಹುಷಾರಿಲ್ಲ ಅಂದ್ರೆ ಮಕ್ಕಳು ಬಂದು ಬೇಡ್ಕೋಬೇಕು. ಯಾಕೆಂದ್ರೆ ನಾವು ದೇವರಲ್ಲ, ಭಕ್ತಿಗೆ ದೇವರಲ್ಲೇ ಇದು. ಅಲ್ಲಿ ಬೇಡ್ಕೊಡಿ. ಅಮ್ಮ ಹುಷಾರಿಲ್ಲ ಅಂದ್ರೆ ನಾವ್ ಏನ್ ಮಾಡಬಾರ್ದು ಅಂದ್ರೆ ಒಂದು ಅಂತರ ಕೊಡ್ಬೋದು, ತೇರ್ ತಗೊಳ್ಬೋದು ಅಷ್ಟೇ. ಭಕ್ತಿ ನಿಮ್ಮೊಳಗಿರುತ್ತೆ. ಹುಷಾರಾಗಲೇ ಹೇಳ್ತೀವಿ. ಬೇಡ್ಕೊಂಡು ಬಂದು ನಿಮ್ಮ ಮಕ್ಕಳು ಕಸ ಹೊಡಿರೋ, ನೀವು ಹೊಡೆಯಲ್ಲ. ಯಾಕೆ ಅಮ್ಮ ಹುಷಾರಿಲ್ಲ ಅಷ್ಟೇ, ನೀವು ಕಸ ಹೊಡೋ ಪುಣ್ಯ ಬರುತ್ತೆ, ಹೊಡಿಬೇಡಿ ನೀವು. ಅಲ್ಲ ತಂಗಿ ಕರೆಕ್ಟಾ? ನೀನ್ ಹೊಡೆಯಲ್ಲ ಬಿಡು, ಎಲ್ಲ ಬ್ಯೂಟಿ ಹಾಳಾಗುತ್ತೆ ಅಂತವ. ಅಮ್ಮನ್ ಕಟ್ಟಪ್ಪ ಒಂದು ಬೇಡ್ಕೋ. ಯಾಕಂದ್ರೆ ತಾಯಿಗಿಂತ ದೇವರಿಲ್ಲ. ಹೋಗಿ ಅಡ್ಬಿದ್ದಾಗೋ ನಿಮ್ ತಾಯಿ ಚೆನ್ನಾಗಾದ್ರೆ ಬಂದು ಕಸ ಹೊಡಿತೀನಿ ಕಣ ಬಂದು. ಏನು ಮಾಡಬೇಡ, ದೇವರೇ ಮರಿ ಕಡಿ ಕುರಿ ಕಡಿ ಏನು ಅನ್ನಲ್ಲ. ಹೂವಿನ ವ್ಯಾಪಾರ ಮಾಡ್ತೀನಿ ನಾನು. ಅವತ್ತ ಗೌರಿ ಹಬ್ಬದ ದಿವಸ ವ್ಯಾಪಾರ ಹಾಕಿದೆ. ಮಾರನೇ ಬೆಳಿಗ್ಗೆ ವ್ಯಾಪಾರ ಆಯ್ತು. ಕಟ್ ಮಾಡೋದು, ಬಸ್ತ ಮಾಡೋದು. ಮಾರನೇ ಬೆಳಿಗ್ಗೆ